ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಇವತ್ತೊಂದು ಬೃಹತ್ ಉದ್ಯಮ. ಆದರೆ ಯೂಟ್ಯೂಬ್ನಲ್ಲಿ ಶುರುವಾಗುವ ಬಹುಪಾಲು ಚಾನೆಲ್ಗಳು ಯಾಕೆ ವಿಫಲವಾಗ್ತವೆ ಮತ್ತು ಆ ಟಾಪ್ 1% ಯಶಸ್ವಿ ಕ್ರಿಯೇಟರ್ಗಳು ಮಾತ್ರ ಹೇಗೆ ಅಷ್ಟು ಎತ್ತರಕ್ಕೆ ಬೆಳೆಯುತ್ತಾರೆ? ಇವತ್ತು ನಾವು ಈ ಸಕ್ಸೆಸ್ ಸೀಕ್ರೆಟ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಮೊದಲಿಗೆ ಒಂದ್ಸಲ ಈ ನಂಬರ್ ನೋಡಿ, 15.5 ಕೋಟಿ. ಹೌದು, ಪ್ರಸ್ತುತ ಯೂಟ್ಯೂಬ್ನಲ್ಲಿರುವ ಒಟ್ಟು ಚಾನೆಲ್ಗಳ ಸಂಖ್ಯೆ ಇದು. ಇದೊಂದು ದೊಡ್ಡ ಸಾಗರ ಇದ್ದಾಗೆ ಅಲ್ವಾ? ಇಷ್ಟು ಅಗಾಧವಾದ ಸ್ಪರ್ಧೆ ನಡುವೆ ನಾವು ಎದ್ದು ಕಾಣಬೇಕು ಅಂದ್ರೆ ಕೇವಲ ಆಸಕ್ತಿ ಇದ್ರೆ ಮಾತ್ರ ಖಂಡಿತ ಸಾಲದು. ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ತಂತ್ರಗಾರಿಕೆಯೊಂದಿಗೆ ಪ್ರಯತ್ನ ಮಾಡುವುದು ಎಷ್ಟು ಮುಖ್ಯ ಅನ್ನೋದನ್ನ ಈ ನಂಬರ್ ನಮಗೆ ಸ್ಪಷ್ಟವಾಗಿ ಹೇಳ್ತಿದೆ. ಇಲ್ಲಿನ ಅಂಕಿ ಅಂಶಗಳು ನಿಜಕ್ಕೂ ಕಣ್ಣು ತೆರೆಸ್ತವೆ. 90% ಚಾನೆಲ್ಗಳು ಕನಿಷ್ಠ 1000 ಸಬ್ಸ್ಕ್ರೈಬರ್ಗಳನ್ನು ತಲುಪುವ ಮೊದಲೇ ಸಂಪೂರ್ಣವಾಗಿ ಫೇಲ್ ಆಗ್ಬಿಡ್ತವೆ. ಕೇವಲ 6% ಚಾನೆಲ್ಗಳು ಮಾತ್ರ ಮಾನಿಟೈಸೇಷನ್ ಹಂತವನ್ನು ತಲುಪ್ತವೆ. ಇನ್ನು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ತಲುಪುವವರ ಸಂಖ್ಯೆ ನೋಡಿದ್ರೆ ಅದು ಕೇವಲ 0.05% ಮಾತ್ರ. ಸುಲಭವಾಗಿ ದುಡ್ಡು ಮಾಡ್ಬೋದು, ಫೇಮಸ್ ಆಗ್ಬೋದು ಅನ್ನೋ ಭ್ರಮೆ ಇಲ್ಲಿಗೆ ಒಡೆದು ಹೋಗುತ್ತೆ. ವಾಸ್ತವಿಕ ನಿರೀಕ್ಷೆಗಳು ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೇ ಸಾಕ್ಷಿ. ಹಾಗಾದ್ರೆ ಇಷ್ಟೊಂದು ಜನ ಯಾಕೆ ಫೇಲ್ ಆಗ್ತಾರೆ? ಇದಕ್ಕೆ ಮುಖ್ಯ ಕಾರಣ 99% ಜನರ ಮುಗ್ಧ ಆಶಾವಾದ. ಅಂದ್ರೆ ಕೇವಲ ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ರಾತ್ರೋರಾತ್ರಿ ವೈರಲ್ ಆಗಬೇಕು, ಸುಲಭವಾಗಿ ದುಡ್ಡು ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್. ಆದರೆ ಆ ಟಾಪ್ 1% ಕ್ರಿಯೇಟರ್ಗಳ ವಾಸ್ತವವೇ ಬೇರೆ ಇರುತ್ತೆ. ಆರಂಭದಲ್ಲಿ ವ್ಯೂಸ್ ಬರ್ದಿದ್ರು ತಾಳ್ಮೆಯಿಂದ ಕಾಯುವ ಸಹಿಷ್ಣುತೆ, ಹೊಸ ಕೌಶಲ್ಯಗಳನ್ನು ಕಲಿಯುವ ಹಂಬಲ ಮತ್ತು ವಿಡಿಯೋವನ್ನು ಸರಿಯಾಗಿ ಪ್ಯಾಕೇಜ್ ಮಾಡುವ ಮೈಂಡ್ಸೆಟ್ ಅವರಲ್ಲಿರುತ್ತೆ. ಹೊಸಬರು ಸಿಕ್ಕಿಹಾಕಿಕೊಳ್ಳುವ ಇನ್ನೊಂದು ದೊಡ್ಡ ಟ್ರ್ಯಾಪ್ ಇದೆ. ಅದನ್ನ ನಾವು ಸುಳ್ಳು ಪ್ರಗತಿ ಅಂತ ಕರಿತೀವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ಸ್ ಹೆಚ್ಚಿಸುವುದು ಹೇಗೆ, ಚಾನೆಲ್ ಬೆಳೆಸುವುದು ಹೇಗೆ ಅಂತ ಗಂಟೆಗಟ್ಟಲೆ ವಿಡಿಯೋಗಳನ್ನು ನೋಡ್ತಾ ಕೂರೋದು. ಇದರಿಂದ ನಾವೇನೋ ದೊಡ್ಡದನ್ನ ಸಾಧಿಸ್ತಿದೀವಿ ಅಂತ ನಮ್ಮ ಮೆದುಳಿಗೆ ಒಂದು ಭ್ರಮೆ ಹುಟ್ಟುತ್ತೆ. ಆದರೆ ವಾಸ್ತವದಲ್ಲಿ ಕಲಿತಿದ್ದನ್ನ ನಮ್ಮ ಸ್ವಂತ ಕಂಟೆಂಟ್ಗೆ ಅಪ್ಲೈ ಮಾಡದ ಹೊರತು ಯಾವುದೇ ಪ್ರಗತಿ ಇರಲ್ಲ. ಇದು ಜಿಮ್ನಲ್ಲಿ ಟ್ರೆಡ್ಮಿಲ್ ಮೇಲೆ ಓಡಿದ ಹಾಗೆ. ಬೆವರು ಬರತ್ತೆ, ಸುಸ್ತಾಗತ್ತೆ, ಆದರೆ ನಾವು ಒಂದೇ ಒಂದು ಇಂಚು ಕೂಡ ಮುಂದೆ ಹೋಗಿರಲ್ಲ. ಇದರ ಜೊತೆಗೆ ಈ ದಾರಿ ತಪ್ಪಿಸುವ ಸಲಹೆಗಾರರಿಂದ ದೂರ ಇರೋದು ಕೂಡ ಅಷ್ಟೇ ಮುಖ್ಯ. ಒಂದೇ ದಿನದಲ್ಲಿ ಮಾನಿಟೈಸ್ ಮಾಡ್ಕೊಡ್ತೀವಿ, ವ್ಯೂಸ್ ಖರೀದಿಸಿ ಅನ್ನೋ ಅನೈತಿಕ ಮಾರ್ಗಗಳು, ಅಥವಾ ಯಾವುದೋ ಒಂದು ಸೆಟ್ಟಿಂಗ್ ಆನ್ಗೊಡಿದ್ರೆ ವಿಡಿಯೋ ವೈರಲ್ ಆಗತ್ತೆ ಅನ್ನೋ ಸುಳ್ಳು ಭರವಸೆಗಳು, ಇವೆಲ್ಲ ಪಕ್ಕ ರೆಡ್ ಫ್ಲ್ಯಾಗ್ಗಳು. ಚಾನೆಲ್ ಯಾಕೆ ಬೆಳೀತಿಲ್ಲ ಅನ್ನೋ ಮೂಲ ಕಾರಣ ಹುಡುಕೋದನ್ನ ಬಿಟ್ಟು ಇಂಥ ಶಾರ್ಟ್ಕಟ್ಗಳ ಹಿಂದೆ ಹೋದ್ರೆ ಖಂಡಿತ ಯಶಸ್ಸು ಸಿಗಲ್ಲ. ರಾತ್ರೋರಾತ್ರಿ ಯಶಸ್ಸು ಅನ್ನೋದು ಎಷ್ಟೊಂದು ದೊಡ್ಡ ಸುಳ್ಳು ಅಂತ ಸಕ್ಲೈನ್ ಖಾನ್ ಅವರ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಅವರ ಹೊಸ ಚಾನೆಲ್ ಕೇವಲ 9 ವಿಡಿಯೋಗಳಿಂದ ವೈರಲ್ ಆಗಿ ಲಕ್ಷಾಂತರ ಸಬ್ಸ್ಕ್ರೈಬರ್ಗಳನ್ನು ಪಡೆದಿದೆ. ವಾವ್ ಅನ್ಸುತ್ತಲ್ವಾ? ಆದರೆ ಇದರ ಹಿಂದಿರುವ ಕಾಣದ ಇತಿಹಾಸ ಗಮನಿಸಿ. ಇದಕ್ಕೂ ಮುನ್ನ ಒಂದು ಫೇಲ್ ಆದ ಚಾನೆಲ್ನಲ್ಲಿ ಅವರು ಬರೋಬ್ಬರಿ 500ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ರು. ಆ ಕಠಿಣ ದಿನಗಳಲ್ಲಿ ಅವರು ಕಲಿತ ಸ್ಕ್ರಿಪ್ಟಿಂಗ್, ಎಡಿಟಿಂಗ್ ಸ್ಕಿಲ್ಸ್ ಮತ್ತೆ ಅಪಾರವಾದ ತಾಳ್ಮೆ, ಅದೇ ಇವತ್ತಿನ ಅವರ ದಿಢೀರ್ ಯಶಸ್ಸಿನ ಸೀಕ್ರೆಟ್. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ, ಆರಂಭದಲ್ಲೇ ನಾವು 100% ಡಿಫ್ರೆಂಟ್ ಆಗಿರಬೇಕು ಅನ್ನೋ ತಪ್ಪು ಕಲ್ಪನೆಯನ್ನ ಬಿಡಬೇಕು. ಸ್ಟೀಲ್ ಲೈಕ್ ಆನ್ ಆರ್ಟಿಸ್ಟ್ ಅಂತ ಒಂದು ಇಂಗ್ಲಿಷ್ ಮಾತಿದೆ. ಅಂದ್ರೆ ಕುರುಡಾಗಿ ಕಾಪಿ ಹೊಡೆಯೋದಲ್ಲ, ಬದಲಾಗಿ ಮಾರುಕಟ್ಟೆಯಲ್ಲಿ ಈಗಾಗಲೇ ಸಕ್ಸಸ್ ಆಗಿರೋ ಮಾದರಿಗಳನ್ನು ಗುರುತಿಸಿ ಅವುಗಳನ್ನು ವಿಶ್ಲೇಷಿಸಿ ಕಲಿಯೋದು. ಯಾವುದೇ ಆಧಾರವಿಲ್ಲದೆ ವಿಪರೀತ ಯುನೀಕ್ ಆಗೋಕ್ಕಿಂತ ಈಗಾಗಲೇ ಪ್ರೂವ್ ಆಗಿರೋ ಮಾರ್ಗಗಳನ್ನು ಅನುಸರಿಸೋದು ತುಂಬಾ ಬುದ್ಧಿವಂತಿಕೆ. ಸರಿ, ಹಾಗಾದ್ರೆ ಇದನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ? ಸಿಂಪಲ್. ಈ 3 ಹಂತಗಳನ್ನು ಫಾಲೋ ಮಾಡಿ. ಮೊದಲನೆಯದಾಗಿ, ನಿಮ್ಮ ಕ್ಯಾಟಗರಿಯಲ್ಲಿ ಈಗಾಗಲೇ ಸಕ್ಸಸ್ ಆಗಿರೋ ಕ್ರಿಯೇಟರ್ಗಳನ್ನು ಆಳವಾಗಿ ಸ್ಟಡಿ ಮಾಡಿ. ಎರಡನೆಯದಾಗಿ, ಅವರೆಲ್ಲರ ಯಶಸ್ಸಿಗೆ ಕಾರಣವಾದ ಕಾಮನ್ ಪಾಯಿಂಟ್ಸ್ ಅಥವಾ ಮೂಲಭೂತ ಅಂಶಗಳನ್ನು ಲಿಸ್ಟ್ ಮಾಡಿಕೊಳ್ಳಿ. ಮೂರನೇ ಹಾಗೂ ಅತಿ ಮುಖ್ಯ ಹಂತ ಅಂದ್ರೆ, ಆ ಭದ್ರವಾದ ತಳಹದಿಯ ಮೇಲೆ ನಿಮ್ಮದೇ ಆದ ಒಂದು USP ಅಂದ್ರೆ ವಿಶಿಷ್ಟ ಮಾರಾಟದ ಅಂಶವನ್ನ ಸೇರಿಸುವುದು. ಅದು ನಿಮ್ಮ ಮಾತಿನ ಶೈಲಿ ಇರಬಹುದು ಅಥವಾ ನೀವು ಕಥೆ ಹೇಳೋ ರೀತಿ ಇರಬಹುದು. ಇದು ನಿಮ್ಮನ್ನ ಬೇರೆಯವರಿಗಿಂತ ಎದ್ದು ಕಾಣುವಂತೆ ಮಾಡುತ್ತೆ. ಈಗ ನಿಂಗೊಂದು ಕುತೂಹಲಕಾಲಿ ಪ್ರಶ್ನೆ ಕೇಳ್ತೀನಿ. ಈ ಸಂಪೂರ್ಣ ವಿಡಿಯೋ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಸ್ಕ್ರಿಪ್ಟಿಂಗ್, ಶೂಟಿಂಗ್, ಎಡಿಟಿಂಗ್, ಇವುಗಳಲ್ಲಿ ಯಾವ ಒಂದು ಸಣ್ಣ ಅಂಶ ನಿಮ್ಗೆ ಅತಿ ಹೆಚ್ಚು ಅಂದ್ರೆ ಬರೋಬ್ಬರಿ 80% ರಿಸಲ್ಟ್ ತಂದ್ಕೊಡುತ್ತೆ ಅಂತೀರಾ? ಪ್ರತಿಯೊಬ್ಬ ಕ್ರಿಯೇಟರ್ ಕೂಡ ಕಡ್ಡಾಯವಾಗಿ ತಿಳ್ಕೊಳ್ಳೇಬೇಕಾದ ಒಂದು ಬಹುಮುಖ್ಯ ಅಂಶ ಇದು. ಆ ಪ್ರಶ್ನೆಗೆ ಉತ್ತರವೇ ಈ 80-20 ರೂಲ್. ಅತಿ ಹೆಚ್ಚು ಫಲಿತಾಂಶ ತಂದುಕೊಡೋದು ಕೇವಲ ಈ 3 ಅಂಶಗಳು ಮಾತ್ರ. ಒಂದು, ಅದ್ಭುತವಾದ ವಿಡಿಯೋ ಐಡಿಯಾ, ಆಕರ್ಷಕವಾದ ಟೈಟಲ್ ಮತ್ತು ಥಂಬ್ನೇಲ್ ಅಂದ್ರೆ ನಿಮ್ಮ ವಿಡಿಯೋ ಪ್ಯಾಕೇಜಿಂಗ್, ಮತ್ತು ವಿಡಿಯೋದ ಮೊದಲ 30 ಸೆಕೆಂಡ್ಗಳು.
ಸಣ್ಣ ಪುಟ್ಟ ಎಡಿಟಿಂಗ್ ಮಿಸ್ಟೇಕ್ಗಳ ಬಗ್ಗೆ ಗಂಟೆಗಟ್ಟಲೆ ತಲೆ ಕೆಡಿಸ್ಕೊಳ್ಳೋ ಬದಲು ಈ ವಿಡಿಯೋ ಪ್ಯಾಕೇಜಿಂಗ್ ಮತ್ತೆ ಆರಂಭಿಕ ಹುಕ್ ಮೇಲೆ ಫೋಕಸ್ ಮಾಡಿದ್ರೆ ನಿಮ್ಮ ಚಾನಲ್ ರಾಕೆಟ್ ಥರ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಕೆಲವೊಮ್ಮೆ ನಾವು ಎಲ್ಲದನ್ನೂ ಪರ್ಫೆಕ್ಟ್ ಆಗಿ ಮಾಡಿದ್ರೂ ನಿರೀಕ್ಷಿತ ಯಶಸ್ಸು ಸಿಗ್ತಿರಲ್ಲ. ಯಾಕೆ? ಸುಮ್ನೆ ಅಭ್ಯಾಸ ಆಗೋಗಿದೆ ಅಂತ ವಿಪರೀತ ಕಾಂಪಿಟೀಷನ್ ಇರೋ ಅಥವಾ ಗ್ರೋತ್ ಇಲ್ದೇ ಡೆಡ್ ಆಗಿರೋ ಟಾಪಿಕ್ಗೆ ಅಂಟಿಕೊಳ್ಳೋದು ಸರಿಯಲ್ಲ. ಅದಕ್ಕೆ ಬದಲಾಗಿ ಕಾಲಕ್ಕೆ ತಕ್ಕಂತೆ ಬದಲಾಗುವ ಮನೋಭಾವ ಬೆಳೆಸ್ಕೊಳ್ಬೇಕು. ಉತ್ತಮ ಪ್ರೇಕ್ಷಕರಿರುವ ಹೊಸ ವಿಷಯದತ್ತ ಅಂದ್ರೆ ಹೊಸ ನೀಶ್ ಕಡೆಗೆ ಹೊರಳುವುದು ದೀರ್ಘಕಾಲಿಕ ಯಶಸ್ಸಿಗೆ ತುಂಬಾ ಮುಖ್ಯ. ಹೊಸ ದೃಷ್ಟಿಕೋನ ಖಂಡಿತ ಹೊಸ ಉತ್ಸಾಹವನ್ನ ತರುತ್ತೆ. ಕೊನೆಯದಾಗಿ ನಾವೆಲ್ಲರೂ ನಮ್ಮನ್ನ ಕೇಳ್ಕೊಳ್ಬೇಕಾದ ಒಂದು ಪ್ರಮುಖ ಪ್ರಶ್ನೆ ಇಲ್ಲಿದೆ. ಬರೀ ಈ ಟ್ಯುಟೋರಿಯಲ್ಸ್ ನೋಡ್ತಾ ಕೂರೋ ಕಂಫರ್ಟ್ ಝೋನಿಂದ ಹೊರಬಂದು ಆ ಕಲ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಬಂದಿದಲ್ವಾ? ಪ್ರತಿದಿನ ಕೇವಲ 1% ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಆ ಟಾಪ್ 1% ಪಟ್ಟಿಗೆ ಸೇರೋಕೆ ಸಾಧ್ಯ. ಬರೀ ನೋಡುವ ಪ್ರೇಕ್ಷಕರಾಗಿ ಉಳಿಬೇಕೆ ಅಥವಾ ಕಾರ್ಯರೂಪಕ್ಕೆ ತರುವ ಯಶಸ್ವಿ ಕ್ರಿಯೇಟರ್ ಆಗ್ಬೇಕೆ? ನಾಲೆಡ್ಜ್ ತಗೊಳ್ಳೋದು ಮಾತ್ರವಲ್ಲ, ಅದನ್ನ ಸತತವಾಗಿ ಅನ್ವಯಿಸುವುದು ಅತಿ ಮುಖ್ಯ. ಆಯ್ಕೆ ಈಗ ನಿಮ್ಮ ಮುಂದಿದೆ. ಯೋಚಿಸಿ.